ಪಕ್ಷದೊಳಗಿನ ಆಂತರಿಕ ಕಿತ್ತಾಟಕ್ಕೆ ಕೇಸರಿ ಮುಲಾಮು. ಭಿನ್ನಾಭಿಪ್ರಾಯದ ನಾಯಕರ ಜೊತೆ 3 ತಾಸು ಸಭೆ. ಹೊಟ್ಟೆಯುರಿ ಬಿಟ್ಟು ಪಕ್ಷ ಕಟ್ಟುವುದಕ್ಕೆ ಉಸ್ತುವಾರಿಗಳ ಸೂಚನೆ. ಆಂತರಿಕ ಕಚ್ಚಾಟದಿಂದ ಕಾರ್ಯಕರ್ತರ ಎದುರು ಮುಖ ತೋರುವುದಕ್ಕೆ ಹಿಂದೇಟು ಹಾಕುವಂತಾಗಿರುವ ಬಿಜೆಪಿ ನಾಯಕರ ಜಟಾಪಟಿ ವಿಷಯಕ್ಕೆ ತೇಪೆ ಹಚ್ಚುವ ಕಾರ್ಯ ಭರದಿಂದ ಸಾಗಿದೆ. ರಾಜ್ಯ ಉಸ್ತುವಾರಿ ನಾಯಕರ ಸಮ್ಮುಖದಲ್ಲಿ ಅಸಮಾಧಾನ ನಾಯಕರನ್ನ ಕಲೆ ಹಾಕಿ ಸಭೆಯನ್ನು ನಡೆಸಲಾಗಿದೆ. ಬಿಸಿ ಚರ್ಚೆಯ ಜೊತೆಗೆ ಎಚ್ಚರಿಕೆ ಸಂದೇಶ ನೀಡುವಷ್ಟರ ಮಟ್ಟಕ್ಕೆ ಸಭೆ ಸಕ್ಸಸ್ ಆಗಿದೆಯಂತೆ. ಇನ್ನು ರಾಜ್ಯ ಬಿಜೆಪಿಯೊಳಗೆ ಹತ್ತಿಕೊಂಡಿರೋ ನಾಯಕರ ನಡುವಿನ ಅಸಮಾಧಾನ ಶಮನಕ್ಕೆ ಕೇಸರಿ ಪಡೆ ಸಭೆಗಳ ಮೊರೆ ಹೋಗಿದೆ. ಇನ್ನು ರಾಜ್ಯ ಉಸ್ತುವಾರಿ ನಾಯಕರ ಸಮ್ಮುಖದಲ್ಲಿ ಸಭೆ ಮಾಡಿ ಅಸಮಾಧಾನ ಶಮನಗೊಳಿಸಿ ಒಗ್ಗಟ್ಟಿನಲ್ಲಿ ಸಾಗುವಂತೆ ಕಿತ್ತಾಡಿಕೊಂಡ ನಾಯಕರಿಗೆ ಸೂಚನೆ ಕೊಡಲಾಗಿದೆ. ಅದರಂತೆ ಸಭೆ ಬಳಿಕ ಹೊರಬಂದ ನಾಯಕರು ಒಗ್ಗಟ್ಟಿನ ಮಂತ್ರ ಪಠಣಕ್ಕೆ ಮುಂದಾಗಿದ್ದಾರೆ. ಇನ್ನು ಬಿಜೆಪಿ ರಾಜ್ಯ ಕಚೇರಿಯಲ್ಲಿ ರಾಜ್ಯ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ನೇತೃತ್ವದಲ್ಲಿ ಅಸಮಾಧಾನಿತ ನಾಯಕರ ಸಭೆ ನಡೆಸಲಾಯಿತು. ಸಂಸದ ಡಾಕ್ಟರ್ ಸುಧಾಕರ್, ಮಾಜಿ ಸಿಎಂ ಸದಾನಂದ ಗೌಡ, ಶಾಸಕ ಯಲಹಂಕ ವಿಶ್ವನಾಥ್ ಸಭೆಯಲ್ಲಿ ಉಪಸ್ಥಿತರಿದ್ದು ಹಿರಿಯರ ಸಮ್ಮುಖದಲ್ಲಿ ತಮ್ಮ ವಿಚಾರಗಳನ್ನು ಮಂಡಿಸಿ ಮುನಿಸು ಮರೆತು ಒಂದಾಗುವ ವಾಗ್ದಾನ ಮಾಡಿದರಂತೆ. ಸಭೆ ಬಳಿಕ ವಿಚಾರದ ಬಗ್ಗೆ ಸಂಸದ ಡಾಕ್ಟರ್ ಸುಧಾಕರ್ ಹೇಳಿದ್ದಿಷ್ಟು. ಪರಸ್ಪರ ಏನೇ ಭಿನ್ನಾಭಿಪ್ರಾಯಗಳಿದ್ದರೂ ಕೂಡ ಅದು ಪಕ್ಷದ ಮೇಲೆ ಅದು ಪ್ರಭಾವ ಆಗಬಾರ್ದು, ಪಕ್ಷಕ್ಕೆ ನಷ್ಟ ಆಗಬಾರ್ದು ಅಂತ ಹೇಳಿದ್ದಾರೆ. ಅದನ್ನು ನಾವು ಒಪ್ಪಿದ್ದೇವೆ. ಏನು ಸಣ್ಣ ಪುಟ್ಟ ಅಭಿಪ್ರಾಯಗಳು ಏನಿತ್ತು ಅವೆಲ್ಲ ಕೂಡ ಏನು ಹೇಳ್ಬೇಕು ಅದೆಲ್ಲ ಹೇಳಿದ್ವಿ. ಒಟ್ಟಾರೆ ನಾವೆಲ್ಲ ಕೂಡ ಪಕ್ಷದ ಒಂದು ಅಡಿಯಲ್ಲಿ ಪಕ್ಷಕ್ಕೆ ಯಾವುದೇ ರೀತಿ ನಷ್ಟ ಆಗದಂತೆ ಸದೃಢವಾಗಿ ನಮ್ಮ ಕಾರ್ಯಕ್ಷೇತ್ರದಲ್ಲಿ ಕಾರ್ಯ ವ್ಯಾಪ್ತಿಯಲ್ಲಿ ಹೇಗೆ ಸಂಘಟನೆ ಮಾಡಬೇಕು, ಹೇಗೆ ಪಕ್ಷವನ್ನ ಒಳ್ಳೆಯ ರೀತಿಯಲ್ಲಿ ಕಟ್ಟಬೇಕು ಅನ್ನೋದ್ರ ಬಗ್ಗೆ ಹೆಚ್ಚಿನ ಅಂಶಗಳು ಚರ್ಚೆ ಆಗಿದೆ. ಜಿಲ್ಲಾ ಮಟ್ಟದಲ್ಲಿ ಬೇಡಿಕೆನೂ ಇಲ್ಲ, ಕಂಪ್ಲೇಂಟ್ಸ್ ಇಲ್ಲ, ಏನೂ ಇಲ್ಲ. ಡಿಸ್ಕಷನ್ ಬಿಟ್ವೀನ್ ಮೆಚೂರ್ಡ್ ಸೀನಿಯರ್ ಲೀಡರ್ಸ್ ಅಷ್ಟೇ. ಇತ್ತೀಚೆಗೆ ಎಸ್.ಆರ್. ವಿಶ್ವನಾಥ್ ಅವರು ನೇರವಾಗಿ ಮಾತಾಡ್ತಾರೆ. ಅವರು ಕೂಡ ನೇರವಾಗಿ ಮಾತಾಡ್ತಾರೆ. ಅದ್ರ ಬಗ್ಗೆ ಎಲ್ಲ ಮಾತುಕತೆ ಆಗಿದೆ. ಎಲ್ಲ ಕೂಡ ಸರಿ ಹೋಗುದು. ಬರುವಂತ ದಿನಗಳಲ್ಲಿ ಪಕ್ಷವನ್ನ ಸಂಘಟನೆ ಮಾಡುವಂತ ಸಂದರ್ಭದಲ್ಲಿ ನಾವೆಲ್ಲ ಕೂಡ ಸ್ವಲ್ಪ ವ್ಯತ್ಯಾಸಗಳನ್ನೆಲ್ಲ ಕೂಡ ಹೊಟ್ಟೆಯಲ್ಲಿ ಇಟ್ಕೊಂಡು ಪಕ್ಷದ ಹಿತದೃಷ್ಟಿಯಲ್ಲಿ ನಾವೆಲ್ಲ ಕೂಡ ಒಳ್ಳೆ ನಿರ್ಧಾರಗಳನ್ನ ತಗೊಳ್ತೀವಿ. ವೈಯಕ್ತಿಕ ಯಾವುದೇ ವಿಚಾರಗಳು ಹಿಂದೆ ಇಲ್ಲ. ವೈಯಕ್ತಿಕವಾಗಿ ಏನೇ ಇದ್ರು ನಾನು ಹೇಳಿದ್ದೀನಲ್ಲ, ಈಗ ಅದನ್ನೆಲ್ಲ ಕೂಡ ಹೊಟ್ಟೆಯಲ್ಲಿ ಇಟ್ಕೊಂಡು ಮರಿಬೇಕಾಗಿದೆ ಮತ್ತೆ ಮುಂದೆ ಸಾಕ್ಬೇಕು. ಹೊಟ್ಟೆಯಲ್ಲಾಗುವ ಹುಣ್ಣು ಆಮೇಲೆ ಹೊರಗಡೆ ಬಂದಿದೆ ಅಂತ ಮತ್ತೆ ಸುಧಾಕರ್ ಬಳಿಕ ಮಾತನಾಡಿದ ಶಾಸಕ ಯಲಹಂಕ ವಿಶ್ವನಾಥ್, ಇಂದಿನ ಘಟನೆಗಳನ್ನ ನಾವು ಮರೆತಿದ್ದೀವಿ, ಮೆಮೊರಿಯಲ್ಲೂ ಅದರ ನೆನಪಿಸಿಕೊಳ್ಳುವುದಿಲ್ಲ. ಒಗ್ಗಟ್ಟಾಗಿ ಪಕ್ಷ ಕಟ್ಟಿ ವಿಧಾನಸಭೆ ಸ್ಥಾನ ಗೆಲ್ಲುವ ನಿಟ್ಟಲ್ಲಿ ಸಾಗ್ತೀವಿ ಅಂತ ಹೇಳಿಕೆ ಕೊಟ್ಟರು. ಇವತ್ತು ನಮ್ಮ ರಾಜ್ಯ ಉಸ್ತುವಾರಿಗಳಾದಂಥ ಅಗರ್ವಾಲ್ ಸಾಹೇಬರು ಇರಲಿಲ್ಲ. ಇವತ್ತು ಬಂದು ನಮಗೂ ಮತ್ತು ಸುಧಾಕರ್ನ ಪ್ರತ್ಯೇಕವಾಗಿ ಏನು ನಡೀತು ಅನ್ನೋದ್ರ ಬಗ್ಗೆನೂ ಕೇಳಿದ್ರು. ಮತ್ತು ಒಟ್ಟಾಗಿ ಕೂಡ ಕೂತ್ಕೊಂಡು ಹಿಂದೆ ಏನಾಗಿದೆಯೋ ಆ ಘಟನೆಗಳನ್ನು ಮರೆತು ಒಟ್ಟಾಗಿ ಹೋಗ್ಬೇಕು ಅಂತ ಹೇಳಿದ್ರು. ಅದಕ್ಕೆ ನಾವು ಮೊನ್ನೆನೂ ಒಪ್ಕೊಂಡಿದ್ದೀವಿ. ಈಗಲೂ ಕೂಡ ನಾವು ಏನು ಹಳೇದಿತ್ತೋ ಅವೆಲ್ಲವನ್ನು ಕೂಡ ಡಿಲೀಟ್ ಮಾಡಿಬಿಟ್ವಿ. ನಾವು ಅದು ಮೆಮೊರಿಯಲ್ಲೂ ಕೂಡ ಇರೋದಿಲ್ಲ ನಮಗೆ. ಸೊ ಮುಂದೆ ಬರ್ತಕ್ಕಂಥ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಿರ್ಬೋದು, ರಾಜ್ಯದ ಚುನಾವಣೆಯನ್ನು ಗಮನದಲ್ಲಿ ಇಟ್ಕೊಂಡು ನಾವು ಆ ಭಾಗದಲ್ಲಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಕನಿಷ್ಠ ಒಂದು 4-5 MLAಗಳನ್ನು ಗೆಲ್ಲೋದಕ್ಕೆ ಜೊತೆಯಾಗಿ ಕೆಲಸ ಮಾಡಬೇಕು ಅನ್ನೋದು ಹೇಳಿದ್ದಾರೆ. ನನಗೂ ಕೂಡ ಅದು ನಾನು 4 ಎಲೆಕ್ಷನ್ಗಳಿಂದ ಕೂಡ ಅಲ್ಲಿ ಉಸ್ತುವಾರಿಯಾಗಿ ಕೆಲಸ ಮಾಡಿದಂಥನು. ಸೊ ನಾವು ಮತ್ತು ಸುಧಾಕರ್ ಅವರು ಜೊತೆಯಲ್ಲಿ ಸೇರಿ ಅಲ್ಲಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಮತ್ತು ಮುಂದೆ ಬರ್ತಕ್ಕಂಥ ರಾಜ್ಯ ಚುನಾವಣೆಯಲ್ಲಿ ಕೂಡ ಒಟ್ಟಾಗಿ ಕೆಲಸ ಮಾಡ್ತೀವಿ. ಸೊ ಹಿಂದೆ ಏನು ಕೆಲವು ಅಚಾನಕ್ಕಾಗಿ ಕೆಲವು ಮಾತಾಡಿರ್ಬೋದು, ನಾವು ಮಾತಾಡೋದು ನಮ್ಮದು ಕೂಡ ತಪ್ಪುಗಳಿರ್ತವೆ. ಅವೆಲ್ಲವನ್ನು ಮರೆತು ಮುಂದೆ ಎಲ್ಲರನ್ನು ಒಟ್ಟಾಗಿ ತಗೊಂಡು ಹೋಗ್ಬೇಕು ಅಂತ ಹೇಳಿದ್ದಾರೆ. ನಾವಿಬ್ಬರು ಕೂಡ ಜೊತೆಯಲ್ಲಿ ಇದ್ಕೊಂಡು ಪಾರ್ಟಿ ಸಂಘಟನೆ ಮಾಡ್ತೀವಿ. ಇಲ್ಲ, ಅದೇನು ಚರ್ಚೆ ಆಗಿಲ್ಲ.
ಅದ್ರ ಬಗ್ಗೆ ಕೇಳಿದ್ವಿ, ಏನೋ ಇನ್ಸಿಡೆಂಟ್ ನಡೀತು ಅಂತ ಕೇಳಿದ್ವಿ. ಈಗ ಸದಾನಂದ ಗೌಡ್ರ ಬಗ್ಗೆ ಮಾತಾಡ್ತಾವ್ರೆ. ದೊಡ್ಡವ್ರ ಜೊತೆಲಿ ಬೇಡ ಅಂತೇಳಿ ನಾವೇ ಹೇಳಿದ್ವಿ. ಇಲ್ಲ, ನಮ್ಮಲ್ಲಿ ಯಲಹಂಕದಲ್ಲಿ ನಿನ್ನೆ ವರದಿ ಪ್ರಕಾರ 27 ಕ್ಷೇತ್ರದಲ್ಲಿ ಯಲಹಂಕದಲ್ಲಿ ಜಾಸ್ತಿ ಪರ್ಸೆಂಟೇಜು ಎನ್ಯುಮರೇಷನ್ ಫಾರಮ್ ಕೊಟ್ಟಿರ್ತಕ್ಕಂಥದ್ದು. ಅಲ್ಲಿ BLOಗಳು ಮತ್ತು BLA2ಗಳು ನಮ್ಮವ್ರು ಏನಿದ್ರು ಹೊಂದಾಣಿಕೆಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದರೂ ಕೂಡ ಇನ್ನೂ ಸ್ವಲ್ಪ ಗೊಂದಲಗಳಿದೆ. ಕೆಲವು ಕಡೆ ಶಾಲೆಗಳಲ್ಲೇ ಮಾಡ್ತಾಯಿದ್ರು, ಅವ್ರಿಗೆ ಮನೆಗೆ ತಾವು ಹೋಗಬೇಕು ಅಂತೇಳಿ ನಾವು ಕೂಡ ಅವರಿಗೆ ಸೂಕ್ಷ್ಮವಾಗಿ ಹೇಳಿದಾಗ ಅವರೆಲ್ಲ ಮನೆಗೆ ಹೋಗ್ತಾ ಇದ್ದಾರೆ. ಒಂದೇನು ಅಂದರೆ ಶಾಲಾ ಶಿಕ್ಷಕರದ್ದು ಏನು ಅಂದರೆ ಸ್ಕೂಲ್ಗೂ ಹೋಗಬೇಕು, ಇಲ್ಲೂ ಹೋಗಬೇಕು, ಇಲ್ಲ ಸ್ಕೂಲ್ ಮುಚ್ಚಬೇಕು ಅನ್ನತಕ್ಕಂಥದ್ದು ಜಿಜ್ಞಾಸೆ ಇತ್ತು. ಅರ್ಧ ಜನ ಈಗ ಸ್ಕೂಲಲ್ಲಿ ಪಾಠ ಮಾಡ್ತಾರೆ, ಇನ್ನು ಅರ್ಧ ಜನ ಹೋಗ್ತಾರೆ, ಈ ಥರ ಬದಲಾಯಿಸ್ಕೊಂಡು ಮಾಡ್ತಾ ಇದ್ದಾರೆ ಅದು. ಸೊ ಅದನ್ನು ಮನೆಗೆ ಹೋಗ್ತಕ್ಕಂಥದ್ದು ನಮ್ಮಲ್ಲೇನು ಯಲಹಂಕದಲ್ಲಿ ಏನು ಅಂತ ಗೊಂದಲ ಏನಿಲ್ಲ, ಚೆನ್ನಾಗಿ ನಡೀತಾ ಇದೆ. ಜಿಬಿಎ ಚುನಾವಣೆ ಸಂಬಂಧಪಟ್ಟ ಸರ್ ಕಾಂಗ್ರೆಸ್ನ ತಯಾರಿಗೆ ಹೋಲಿಸಿಕೊಂಡ್ರೆ ಬಿಜೆಪಿ ತಯಾರಿ ಎಲ್ಲೋ ಕಡೆ ಸ್ಲೋ ಆಗ್ತಿದೆಯಾ ಅಂತ ಅವರ ಮಟ್ಟಿಗೆ ಪ್ರಣಾಳಿಕೆ ರೆಡಿ ಮಾಡ್ಕೊಂಡವರು. ಸರ್, ನಾವು ಪ್ರಣಾಳಿಕೆ ಮಾಡೋದಕ್ಕೆ ಒಂದು ತಂಡವನ್ನು ಮೊನ್ನೆ ನಡೆದಂಥ ಸಭೆಯಲ್ಲಿ ಈಗಾಗಲೇ ಯಾರ್ಯಾರು ಕೊಡಬೇಕು ಅಂತಕ್ಕಂಥ ಜವಾಬ್ದಾರಿ ಕೊಟ್ಟಿದ್ದೀವಿ. ವಿಶೇಷವಾಗಿ ಬಹುಶಃ ಅಶ್ವಥ್ ನಾರಾಯಣ ಅವ್ರ ನೇತೃತ್ವದಲ್ಲಿ ಮಾಡ್ಬೋದು. ಅದು ಈಗಾಗಲೇ ಪ್ರತ್ಯೇಕವಾದಂಥ GBAಗಳಿಗೆ ಪ್ರತ್ಯೇಕವಾದಂಥ ಪ್ರಣಾಳಿಕೆಯನ್ನು ಆಯಾ ಜಾಗಗಳಿಗೆ ಅನುಗುಣವಾಗಿ ಮಾಡಬೇಕು ಅಂತ ಹೇಳಿದೆ. ಸೊ ಈಗ ನಾವು SIR ಪ್ರಕ್ರಿಯೆ ಸ್ವಲ್ಪ ಇರೋದ್ರಿಂದ ನಾವು ಅದರಲ್ಲಿ ಬ್ಯುಸಿ ಇರೋದ್ರಿಂದ 15ನೇ ತಾರೀಕು ಆದಮೇಲೆ ನಮ್ಮದು GBA ವಾರು ಈ ಕ್ಯಾಂಡಿಡೇಟ್ಗಳ ಬಗ್ಗೆ ಮತ್ತು ಸಂಘಟನೆ ಬಗ್ಗೆ ನಾವು ಪ್ರವಾಸವನ್ನು ಕೂಡ ಮಾಡ್ತಾ ಇದ್ದೀವಿ. ರಾಜ್ಯಾಧ್ಯಕ್ಷರು ಮತ್ತು ವಿರೋಧ ಪಕ್ಷದ ನಾಯಕರು ಬರ್ತೀರಿ ಅಂತ ಹೇಳವ್ರೆ. ಸೊ ನಾನು ನಿನ್ನೆ ಬೊಮ್ಮಾಯಿ ಅವ್ರ ಮನೆಗೆ ಹೋಗಿದ್ವಿ. ಸೊ ತಾವು ಸದಾನಂದ ಗೌಡರು ಮತ್ತು ಯಡಿಯೂರಪ್ಪ ಅವರು 3 ಜನ ಇಲ್ಲಿರ್ತಕ್ಕಂಥ ಮುಖ್ಯಮಂತ್ರಿಗಳಾಗಿದ್ದೀರಿ, 3 ಜನ ನೀವು ಬೆಂಗಳೂರಲ್ಲಿ ಒಟ್ಟಾಗಿ ಪ್ರವಾಸವನ್ನು ಮಾಡಬೇಕು ಅಂತ ಹೇಳಿದ್ವಿ. ಅದ್ರ ಪ್ಲ್ಯಾನ್ ಮಾಡ್ತೀವಿ ಅಂತಕ್ಕಂಥದ್ದು ಹೇಳಿದೆ. ಈಗೆಲ್ಲ ಪ್ಲ್ಯಾನಿಂಗ್ ಮಾಡ್ತಾ ಇದ್ದೀವಿ, ಖಂಡಿತವಾಗಿ ಕೂಡ ರಂಗಕ್ಕೆ ಇಳಿತೀವಿ. ಸರ್, ಏನೋ ಒಂದು ಕಾರಣ ಕೊಟ್ಕೊಂಡು ಈ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ನಡೀಲಿಲ್ಲ ಅಂದಾಗ ನೀವು ನೋಡಿರ್ಬೋದು, ಕೆಲವು ಮಾಧ್ಯಮಗಳಲ್ಲೂ ಕೂಡ ಸಣ್ಣ ಕೆಲಸಗಳು ಕೂಡ ಇವತ್ತು MLAಗಳ ಮೇಲೆ ಡಿಪೆಂಡ್ ಆಗಿರ್ತಕ್ಕಂಥದ್ದು ನೋಡ್ತಾ ಇದ್ದೀವಿ. ನಮ್ಮ ಗ್ರಾಚಾರಕ್ಕೆ GBA ಇಲ್ಲ, ಗ್ರಾಮ ಪಂಚಾಯತ್ ಇಲ್ಲ, ZP, TP, ನಗರಸಭೆ ಯಾವುದೂ ಇಲ್ಲ, ಎಲ್ಲೂ ಜನಪ್ರತಿನಿಧಿಗಳಿಲ್ಲ. ಭಾಳ ಕಷ್ಟ ಆಗ್ತಾ ಇದೆ ನಮ್ಮ MLAಗಳು ಕೂಡ. ಇನ್ಯಾವುದೋ ಕಾರಣವನ್ನು ಹೇಳಿದೆ, ಸುಪ್ರೀಂ ಕೋರ್ಟ್ ಕೂಡ ಹೇಳಿದೆ ಇದು ಕೊನೆಯ ಅವಕಾಶ, ಇನ್ಯಾವುದೇ ಕಾರಣದಿಂದ ಮುಂದೂಡಲ್ಲ ಅಂತೇಳಿ. ಆವಾಗಲೂ ಕೂಡ SIR ನಡೀತದೆ ಅಂತೇಳಿ ಸುಪ್ರೀಂ ಕೋರ್ಟ್ ಗಮನಕ್ಕೆ ತಂದಿದ್ದಾರೆ. ಈ ತಿಂಗಳ 29ರವರೆಗೂ ಸ್ವಲ್ಪ ಜಾಸ್ತಿ ಒತ್ತಡ ಇರ್ತದೆ. ಯಾಕಂದರೆ ಇನಮರೇಷನ್ ಫಾರಮ್ ಕೊಡೋದು, ಸಬ್ಮಿಟ್ ಮಾಡೋದು, ಅದಾದಮೇಲೆ ಕರಡು ಪ್ರತಿ ಆದಮೇಲೆ ಅಬ್ಜೆಕ್ಷನ್ಗಳು ಮಾತ್ರ ಇರ್ತದೆ. ಅದೇನು ಭಾಳ ಸಿಬ್ಬಂದಿ ಅವಶ್ಯಕತೆ ಇರಲ್ಲ ಅಂತಕ್ಕಂಥದ್ದು ನನ್ನ ಭಾವನೆ. ಸೊ ಮುಂದಿನ ತಿಂಗಳು ಚುನಾವಣೆ ಮಾಡೋದಕ್ಕೆ ಅಧಿಕಾರಿಗಳದು ಸಿಬ್ಬಂದಿ ಕೊರತೆ ಆಗೋದಿಲ್ಲ. ದಯವಿಟ್ಟು ಈ ತಿಂಗಳ ಒಳಗಡೆಗೆ ಚುನಾವಣೆ ದಿನಾಂಕವನ್ನು ನಿಶ್ಚಯ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಒಂದು ಆಗ್ರಹ. ಸರಿ ಐತೆ, ನಾವು ಕೂಡ ಅದನ್ನು ಹೇಳಿದ್ದೀವಿ. ಯಾಕಂದರೆ ಈಗ GBAನಲ್ಲಿ JDS ಕೂಡ ಕೊಡಬೇಕಾಗ್ತದೆ. ಆ ಸಂದರ್ಭದಲ್ಲಿ ಎಲ್ಲಿ ಕೊಡಬೇಕು ಏನು ಅನ್ನೋದ್ರ ಬಗ್ಗೆ ತೀರ್ಮಾನ ಮಾಡಬೇಕಾದಾಗ ಸಮನ್ವಯ ಸಮಿತಿ ಬೇಕಾಗ್ತದೆ. ಸೊ ಈ ಫಸ್ಟು GBAಗೆ ಸಂಬಂಧಪಟ್ಟಂಗೆ ನಮ್ಮ ನಾಯಕರುಗಳು ಮಾತಾಡಿ ಸಮನ್ವಯ ಸಮಿತಿಯನ್ನು ಮಾಡ್ತೀವಿ ಅಂತ ನಮಗೂ ಕೂಡ ನಮ್ಮ ಸಭೆಯಲ್ಲಿ ಕೂಡ ಹೇಳಿದ್ದಾರೆ. ಅದು ಶೀಘ್ರದಲ್ಲಿ ಆಗ್ತದೆ. ಈಗ ಅವರೇ ಇದ್ದಾರೆ, ಅವ್ರನ್ನೇ ಒಂದ್ಸರಿ ಕೇಳಿದ್ರೆ ಒಳ್ಳೆಯದು. ಹೀಗೆ ಅಸಮಾಧಾನಿತ ಭಿನ್ನಾಭಿಪ್ರಾಯದ ಮನಸ್ಥಿತಿ ಹೊಂದಿದ್ದ ನಾಯಕರ ಜೊತೆ ಸಭೆ ನಡೆಸಿದ ಉಸ್ತುವಾರಿಗಳು ಎಲ್ರಿಗೂ ತಿಳಿ ಹೇಳಿ ಒಗ್ಗಟ್ಟಿನಲ್ಲಿ ಸಾಕುವಂತೆ ಸೂಚನೆಯನ್ನು ಕೊಟ್ಟರು. ಇದೇ ವೇಳೆ GBA ಚುನಾವಣೆ ಕುರಿತು ಚರ್ಚೆ ನಡೆಸಿದ ನಾಯಕರುಗಳು ಮೈತ್ರಿ ಪಕ್ಷದ ಜೊತೆ ಎಲೆಕ್ಷನ್ ಎದುರಿಸುವುದರ ಬಗ್ಗೆಯೂ ಚರ್ಚೆಯನ್ನು ನಡೆಸಿ ಸಮನ್ವಯ ಸಮಿತಿ ರಚನೆಯ ಬೇಡಿಕೆಯನ್ನ ಇಟ್ಟಿದ್ದಾರೆ ಎನ್ನಲಾಗ್ತಾ ಇದೆ. ಒಟ್ಟಲ್ಲಿ ಸಭೆ ಮೂಲಕ ಪಕ್ಷದ ಎದುರಾಗಿದ್ದ ಸಂಕಷ್ಟ ಹಾಗೆ ಮುಜುಗರದ ಸನ್ನಿವೇಶವನ್ನ ಸದ್ಯಕ್ಕೆ ದೂರ ಸರಿಯುವ ಪ್ರಯತ್ನದಲ್ಲಿ ರಾಜ್ಯ ಉಸ್ತುವಾರಿಗಳು ಸಫಲರಾಗಿದ್ದಾರೆ. ಮುಂದಿನ ದಿನಗಳಲ್ಲಿ ಈ ಸಮಸ್ಯೆ ಅದಿನ್ಯಾವ ರೂಪದಲ್ಲಿ ಮೇಲೆದ್ದು ನಿಂತು ಅದಿನ್ನೇನ್ ಸಮಸ್ಯೆಯನ್ನ ಸೃಷ್ಟಿ ಮಾಡುತ್ತೆ ಅನ್ನುವಂತಹ ಕುತೂಹಲ ರಾಜ್ಯ ಪಡಸಾಲೆಯಲ್ಲಿ ಹರಿದಾಡ್ತಾ ಇದೆ. ರೇಣುಕಾ ಕೆ, ಪೊಲಿಟಿಕಲ್ ಬ್ಯೂರೋ, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು.